ಆಯುರ್ವೇದಕ್ಕೆ ಪ್ರವರ್ತಕನಾದವನೇ ಧನ್ವಂತರಿ. ತಾವೇ ಅವನಿಗೇನಾಗಿದೆ ಅಂತ ಎಲ್ಲ ಹೇಳಿ ಅದಕ್ಕೆ ತಕ್ಕ ಔಷಧಿಯನ್ನು ಕೊಟ್ಟು ಉಪಚಾರವನ್ನು ಮಾಡುವಂತಹ ವೈದ್ಯರಿದ್ದರು. ಅಂತಹ ಅದ್ಭುತವಾದ ವೈದ್ಯಶಾಸ್ತ್ರದ ಪ್ರವರ್ತನೆ ಮಾಡಿದ ಮಹಾನುಭಾವ ಧನ್ವಂತರಿ. ಅಂತಹ ಧನ್ವಂತರಿ ವೈದ್ಯಶಾಸ್ತ್ರವನ್ನು ಪ್ರವರ್ತನೆ ಮಾಡಿದ್ದಾನೆ. ಔಷಧ ಉಪಚಾರಗಳನ್ನು ಹೇಗೆ ಮಾಡಬೇಕು ತಿಳಿಸಿಕೊಟ್ಟಿದ್ದಾನೆ. ಶಸ್ತ್ರಚಿಕಿತ್ಸೆ ಹೇಗೆ ಮಾಡಬೇಕು ಆ ಪದ್ಧತಿಯನ್ನು ಹಾಕಿಕೊಟ್ಟಿದ್ದಾನೆ. ತನ್ನ ಶಿಷ್ಯ ಪ್ರಶಿಷ್ಯರ ಮೂಲಕ ಆ ತರಹದ ಗ್ರಂಥಗಳನ್ನು ಬರೆಸಿದ್ದಾನೆ ಭಗವಂತ ಧನ್ವಂತರಿ. ಜೊತೆಗೆ ನಮ್ಮ ಧನ್ವಂತರಿ ಹೇಗೆ ಅಂದರೆ ಧನ್ವಂತರಿ ವೈದ್ಯಮೂರ್ತಿ ಧನ್ವಂತರಿ ರಾಯ ರಾಜೌಷಧಿ ನಿಯಾಮಕ ರಾಜೌಷಧಿ ಕರ್ತ ಅಂತ ಸ್ಮರಣೆ ಮಾಡಿದರೆ ಸಾಕಂತೆ ನಮ್ಮ ರೋಗಗಳ ಪರಿಹಾರ ಮಾಡ್ತಾನೆ. ಅಂದರೆ ವೈದ್ಯರನ್ನು ನಾವು ಕರೆಯೋದು, ಕರೆದ ಮೇಲೆ ಅವರು ನಮಗೆ ರೋಗಗಳ ಬಗ್ಗೆ ಕೇಳೋದು, ಆಮೇಲೆ ಅನೇಕ ಟೆಸ್ಟ್ಗಳನ್ನು ಮಾಡಲಿಕ್ಕೆ ಹೇಳೋದು, ರಿಪೋರ್ಟ್ ಬರೋದು, ಅವರು ಮತ್ತೆ ಸ್ಟಡಿ ಮಾಡೋದು, ಔಷಧಿಗಳನ್ನು ಪ್ರಿಸ್ಕ್ರೈಬ್ ಮಾಡೋದು, ನಾವು ಆಮೇಲೆ ಕೊಂಡು ತರೋದು, ಕೋರ್ಸ್ಗಳನ್ನು ಮುಗಿಸೋದು, ಮತ್ತೆ ಇನ್ನೊಮ್ಮೆ ವೈದ್ಯರ ಭೇಟಿಯಾಗಿ ಸಿಂಪ್ಟಮ್ಸ್ಗಳನ್ನು ಹೇಳೋದು, ಆಮೇಲೆ ಕಡಿಮೆಯಾಗಿದೆಯೋ ಇಲ್ವೋ ಅಂತ ನೋಡಿ ಮತ್ತೆ ಔಷಧಿಯನ್ನು, ಇದು ಯಾವ ಪ್ರಕ್ರಿಯೆಯೇ ಇಲ್ಲ. ಮೊದಲನೇದರೊಳಗೆ ಎಲ್ಲ ಮುಗಿದೋಯ್ತು. ವೈದ್ಯರನ್ನು ಕರೆಯೋದುಂಟಲ್ಲ, ಧನ್ವಂತರಿ ಅಂತಂದರೆ ಸಾಕು, ಅಲ್ಲಿಗೆ ನಮ್ಮ ರೋಗಗಳೇ ಪರಿಹಾರ ಆಗಬೋಯ್ತು. ಇಂಥ ರೋಗ ಆಗಿದೆ ಹೇಳೋ ಕೆಲಸ ಇಲ್ಲ, ಟೆಸ್ಟು ಮಾಡೋದು ಬೇಕಾಗಿಲ್ಲ, ರಿಪೋರ್ಟು ಬೇಕಾಗಿಲ್ಲ, ಬೇರೆ ಔಷಧಿಗಳ ಸೇವನೆಯೇ ಬೇಡ. ಮೊಟ್ಟ ಮೊದಲು ನಮಗೆ ರೋಗವಾದಾಗೊಮ್ಮೆ ವೈದ್ಯರನ್ನು ಕರಿತೇವಲ್ಲ, ಹಾಗೆ ಇಲ್ಲಿ ಒಮ್ಮೆ ಧನ್ವಂತರಿ ಅಂತ ಕರೆದರೆ ಸಾಕು, ಅಲ್ಲಿಯೇ ನಮ್ಮ ರೋಗಗಳ ಪರಿಹಾರವಾಗಿ ಬಿಡುತ್ತೆ. ಮುಂದಿನ ಯಾವ ಪ್ರಕ್ರಿಯೆಗಳು ಬೇಕಾಗಿಲ್ಲ ಅಂತಾರೆ. ಈ ತರಹದ ಅದ್ಭುತವಾದ ಶಕ್ತಿ ಧನ್ವಂತರಿಯಲ್ಲಿದೆ. ಆದರೆ ಅಭಕ್ತ್ಯೋದಾಹೃತಂ ನೈವ ಫಲದಾತೃ ಭವಿಷ್ಯತಿ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಯದಿ ಭಕ್ತಿ ನಮ್ರಃ ಪಾಪಾದಪೈತಿ ಮನಸಾ ಯದಿ ಭಕ್ತಿ ನಮ್ರ. ಭಕ್ತಿಯಿಂದ ಬಾಗಿ ದೇವರು ನನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಎನ್ನುವ ವಿಶ್ವಾಸ, ಅನಂತ ಶಕ್ತಿ ಸಂಪನ್ನನಾಗಿದ್ದಾನೆ ಭಗವಂತ ಅಂತನ್ನುವಂತಹ ಒಂದು ನಂಬಿಕೆ, ಎಲ್ಲ ಔಷಧಿಗಳು ವನಸ್ಪತಿಗಳು ಅವುಗಳಲ್ಲಿರುವ ಗುಣ, ಅದರಲ್ಲಿರುವಂತಹ ರೋಗ ನಿರೋಧಕ ಶಕ್ತಿ, ಇವುಗಳೆಲ್ಲವನ್ನ ಕೊಟ್ಟಂಥವನು ಪರಮಾತ್ಮ ಅಂತನ್ನುವಂತಹ ಪೂರ್ಣವಾದ ನಂಬಿಕೆ, ಆ ಮಹಾತ್ಮ ಜ್ಞಾನ, ಜೊತೆಗೆ ಇಷ್ಟೆಲ್ಲ ಸೃಷ್ಟಿ ಮಾಡಿ ಕೊಡುವುದಕ್ಕೆ ತನಗೇನು ಲಾಭ ಆ ಭಗವಂತನಿಗೆ, ನನಗಾಗಿ ಇಷ್ಟು ಮಾಡಿಕೊಟ್ಟಿದ್ದಾನಲ್ಲ ಅನ್ನುವಂತಹ ಒಂದು ಪ್ರೇಮೋತ್ಕರ್ಷ ಆ ಭಗವಂತನಲ್ಲಿ ನಮಗಿದ್ರೆ, ಆಗ ಒಂದು ಬಾರಿ ಭಗವಂತನ ಸ್ಮರಣೆ ಮಾಡಿದರೆ ಸಾಕು, ರೋಗಗಳ ಪರಿಹಾರವಾಗತ್ತೆ ಅಂತ ಶಾಸ್ತ್ರ ಹೇಳುತ್ತದೆ. ಇದನ್ನು ಅನುಭವಿಸಿ ನೋಡಿ. ಅನೇಕ ಭಕ್ತರು ಅನೇಕ ರೋಗಗಳನ್ನು ಕೇಳಿಕೊಂಡು ಬರ್ತಾರೆ. ಈ ತರಹದ ರೋಗಗಳಾಗಿವೆ, ಇದಕ್ಕೆ ಉಪಾಯ ಹೇಳಿ, ಏನು ಮಾಡಬೇಕು, ಏನು ಸೇವೆ ಅಂತ ಧನ್ವಂತರಿಯ ಸ್ಮರಣೆ ಮಾತ್ರ ಮಾಡಿ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಎಷ್ಟೋ ಜನರ ರೋಗ ಪರಿಹಾರವಾದದ್ದು ನಮಗೆ ಕಂಡುಬರುತ್ತೆ. ಇಂತಹ ಭವರೋಗವನ್ನೇ ಪರಿಹರಿಸುವ, ನಮ್ಮ ಈ ಭೌತಿಕವಾದ ದೇಹದ ರೋಗಗಳನ್ನು ಪರಿಹರಿಸುವ, ತನ್ನ ನಾಮಮಾತ್ರದಿಂದ ಪರಿಹರಿಸುವಂತಹ ಅದ್ಭುತ ವೈದ್ಯ ಭಗವಂತ. ಯಾರಿದ್ದಾರೆ ಇಂತಹ ವೈದ್ಯರು? ವೈದ್ಯರ ಹೆಸರು ಕೊಟ್ಟು ಕರೆದರೆ ಸಾಕು ನಮ್ಮ ರೋಗಗಳ ಪರಿಹಾರವಾಗ್ತದೆ ಅಂತ ಹೇಳೋ ವೈದ್ಯರು ಯಾರಾದರೂ ಇದ್ದಾರಾ? ಅವರ ಹೆಸರು ಹೇಳಿದರೆ ಇನ್ನಷ್ಟು ರೋಗಗಳು ಕಾಣಿಸಿಕೊಳ್ಳುತ್ತವೆ ನಮ್ಮ ಮೈಯಲ್ಲಿ. ಇದ್ದ ರೋಗಗಳು ಹೋಗಬೇಕಾದರೆ ಧನ್ವಂತರಿಯ ಸ್ಮರಣದಿಂದ ಮಾತ್ರ. ಅಂತಹ ಧನ್ವಂತರಿಯ ಸ್ಮರಣೆಯನ್ನು ಮಾಡಿ ದಾಸರಂತಾರೆ, ಧನ್ವಂತರಿಯ ಸ್ಮರಣೆ ಮಾಡಿ ನಿಮ್ಮ ರೋಗಗಳ ಪರಿಹಾರವಾಗ್ತದೆ, ಪರಿಹಾರವಾಯಿತು ಅಂತ ಮನೆಯಲ್ಲಿ ಕೂಡಬೇಡಿ ಅಂತಾರೆ. ಎಂತಹ ಒಂದು ಸಾಮಾಜಿಕವಾದ ಪ್ರಜ್ಞೆಯನ್ನು, ಧಾರ್ಮಿಕ ಪ್ರಜ್ಞೆಯೊಳಗೆ ಸಾಮಾಜಿಕ ಪ್ರಜ್ಞೆಯನ್ನು ಸೇರಿಸಿ ದಾಸರು ಹೇಳ್ತಾರೆ ನೋಡಿ. ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬ ಮಾನವನಿಗೂ ಸಜ್ಜನನಿಗೂ ಈ ತತ್ವವನ್ನು ತಿಳಿಸಿ ಹೇಳಿ ಅಂತ. ಧನ್ವಂತರಿ ಇವನು ಸತ್ಯ,
ಧನ್ವಂತರಿಯ ಸ್ಮರಣೆ ಮಾಡಿದರೆ ನಮಗೆ ಎಲ್ಲ ಇಷ್ಟಾರ್ಥಗಳು ಪೂರ್ಣವಾಗತ್ತೆ, ರೋಗಗಳ ಪರಿಹಾರವಾಗತ್ತೆ. ಈ ಒಂದು ಉಪಾಯವನ್ನು ಹೋಗಿ ಹೇಳಿ. ನಿಮಗೇನೋ ರೋಗ ಆಗಿದೆ, ಯಾವುದೋ ಔಷಧಿ ತೆಗೆದುಕೊಂಡ್ರೆ ವಾಸಿ ಆಯಿತು ಅಂತ ಮನೆಯಲ್ಲೇ ಮಜಾ ಮಾಡೋದಲ್ಲ. ಆ ತರಹದ ರೋಗದಿಂದ ಬಳಲುವ 4 ಜನರಿಗೆ ಆ ಔಷಧಿಯ ಪರಿಚಯ ಮಾಡಿಸ್ಬೇಕೋ ಬೇಡವೋ, ಅದೇ ರೀತಿ ಧನ್ವಂತರಿಯ ಬಗ್ಗೆ ಎಲ್ಲರಿಗೆ ಹೇಳಿ ಪ್ರಚಾರ ಮಾಡಿ, ಆ ಧನ್ವಂತರಲ್ಲಿ ಭಕ್ತಿ ಬರುವಂತೆ ಮಾಡಿ, ಅವರೂ ತಮ್ಮ ರೋಗಗಳನ್ನು ಕಳೆದುಕೊಳ್ಳಲಿ, ಸಂಸಾರದಿಂದ ಮುಕ್ತರಾಗಲಿ. ಆ ತರಹದ ಒಂದು ದೊಡ್ಡ ಸೇವೆಯನ್ನು ಪ್ರತಿಯೊಬ್ಬರೂ ಮಾಡಿ ಎಂಬ ಸಂದೇಶವನ್ನು ಕೂಡ ದಾಸರು ನಮಗೆ ಇಲ್ಲಿ ನೀಡುತ್ತಾ ಇದ್ದಾರೆ. ಶ್ರೀಮದ್ ಆಚಾರ್ಯರ ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ ಸಂದೇಶವನ್ನೇ ದಾಸರು ನಮ್ಮೆಲ್ಲರಿಗೆ ತಿಳಿಯುವಂತೆ ಈ ಸುಳಾದಿಯ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಸಾಧು ರಕ್ಷಕನೇ ಕಾಯೋ, ನಿರ್ಜರ ವಂದಿತನೇ ಕಾಯೋ, ನರಹರಿ ಕಾಯೋ.